ಹಾಯ್, ಎಲ್ಲರಿಗೂ ನಮಸ್ಕಾರ. ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಈಗ ಪಂದಳಂಗೆ ಹೋಗುತ್ತಿದ್ದೇವೆ. ಪಂದಳಂ ಎಂದರೆ ಏನೋ ಒಂಥರ ಕ್ಯೂರಿಯಾಸಿಟಿ ಅಲ್ಲವೇ? ಆದರೆ ನಮ್ಮ ಇಮ್ಯಾಜಿನೇಷನ್ ತರ ಪಂದಳಂ ಇಲ್ಲ ಅಂತ ಹೇಳೋಕೆ ಸ್ವಲ್ಪ ಬೇಸರವೇ. ನನ್ನ ಇಮ್ಯಾಜಿನೇಷನ್ ಹೇಗಿತ್ತು ಅಂದರೆ, ಹಳೆ ಕಾಲದ ಒಂದು ಊರಿಂದ ಆಚೆ ಒಂದು ಅರಮನೆ, ವ್ಯವಸಾಯದ ಭೂಮಿ, ಅಲ್ಲೆಲ್ಲ ಅಯ್ಯಪ್ಪ ನಡೆದಾಡಿದ ನೆನಪುಗಳು ಎಂದು ಚಿತ್ರಣ ಇತ್ತು. ಈಗ ಹೇಗಿದೆ ನೋಡೋಣ ಬನ್ನಿ. ಪಂದಳಂಗೆ ಪಟ್ಟಣಂತಿಟ್ಟದಿಂದ 15 ಕಿಲೋಮೀಟರ್ಗಳ ದೂರ ಇದೆ. ಬರೀ 30 ನಿಮಿಷಗಳ ಪ್ರಯಾಣ. ಈಗ ನೀವು ನೋಡುತ್ತಿರುವುದು ರಬ್ಬರ್ ಎಸ್ಟೇಟ್. ಕೇರಳದಲ್ಲಿ ವ್ಯೂಸ್ ತುಂಬಾ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ. ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದರೂ ಪ್ರಕೃತಿಗೆ ತಲೆ ಬಾಗಲೇಬೇಕು ಆಗಿರುತ್ತದೆ. ಯಾಕೆ ಅಂದರೆ ಅಲ್ಲಿ ಬೆಟ್ಟ, ಗುಡ್ಡ, ಇಳಿಜಾರು ಪ್ರದೇಶಗಳೇ ಜಾಸ್ತಿ. ಅದಕ್ಕೆ ಬನ್ನಿ, ಇಲ್ಲಿ ಇರುವವರೆಗೂ ಪ್ರಕೃತಿ ಜೊತೆ ಎಂಜಾಯ್ ಮಾಡೋಣ ಈ ಅದ್ಭುತವಾದ ಹಸಿರು ಹಾಸಿನ ನಾಡಿನಲ್ಲಿ. ಹಸಿರು ಹೆಚ್ಚಾಗಿರುವುದರಿಂದ ಇಲ್ಲಿ ಮಳೆಯೂ ಜಾಸ್ತಿ ಬರುತ್ತದೆ. ರಬ್ಬರ್ ತೋಟಗಳಲ್ಲಿ ಎರಡೆರಡು ಬೆಳೆ ಬೆಳೆಯುತ್ತಾರೆ. ಗೆಣಸು, ಬಾಳೆ, ಅನಾನಸ್ ಜಾಸ್ತಿ ಬೆಳೆಯುತ್ತಾರೆ. ನಾವೀಗ ಪಂದಳಂ ಹೋಗುತ್ತಿದ್ದೇವೆ. ಈಗಾಗಲೇ ಲೇಟ್ ಆಗಿರುವುದರಿಂದ ಹಾಗೆ ಒಂದು ಸುತ್ತು ಹಾಕಿ ಬಂದು ಬಿಡೋಣ. ಹೆಚ್ಚಿನ ಸಮಯ ಕಳೆಯಲು ಆಗುವುದಿಲ್ಲ, ಟ್ರೈನ್ಗೆ ಟೈಮ್ ಆಗಿಬಿಡುತ್ತದೆ. ನಾವು ಪಂದಳಂನಲ್ಲಿ ಏನೇನು ನೋಡಬಹುದೆಂದರೆ, ಅಚ್ಚನ್ ಕೋವಿಲ್ ನದಿ ಹರಿಯುತ್ತದೆ ಮತ್ತು ದೊಡ್ಡ ಅನ್ನದಾನ ಮಂಟಪವಿದೆ ಮತ್ತು ರಾತ್ರಿ ವಿಳಂಬವಾದರೆ ಭಕ್ತಾದಿಗಳು ಉಳಿದುಕೊಳ್ಳಲು ಒಂದು ಹಾಲ್ ಕಟ್ಟಿದ್ದಾರೆ. ಮತ್ತೆ ಆ ನದಿಗೆ ಒಂದು ದೊಡ್ಡ ತೂಗು ಸೇತುವೆಯನ್ನು ಕಟ್ಟಿದ್ದಾರೆ. ತೂಗು ಸೇತುವೆಯ ಆಚೆ ಕಡೆಗೆ ಒಂದು ದೊಡ್ಡ ಶಿವನ ಮಂದಿರವಿದೆ. ಈಗ ಪಂದಳಂ ಅಷ್ಟೇ ನೋಡಿಕೊಂಡು ಅಲ್ಲೇ ಪ್ರಸಾದ ತಿಂದು ಬರೋಣ ಅಂತ ಹೊರಟಿದ್ದೇವೆ. ನಾವು ಈಗ ಬಸ್ ಇಳಿದು ನೇರವಾಗಿ ಪಂದಳಂನ ಪವಿತ್ರ ನದಿಯಾದ ಅಚ್ಚನ್ ಕೋವಿಲ್ಗೆ ಬಂದೆವು. ಈ ನದಿಯಲ್ಲಿ ಮಿಂದು ತದನಂತರ ಅಯ್ಯಪ್ಪನ ದರ್ಶನ ಮಾಡೋಣವೆಂದು. ಈ ನದಿಯು ಬಹಳ ದೊಡ್ಡ ನದಿ. ತಾಜೂರ್ ಭಗವತಿ ಕ್ಷೇತ್ರ, ತ್ರಿಪುರಾ ಶಿವ ಟೆಂಪಲ್, ವಾಲಂಚೂಸಿ ದೇವಿ ಕ್ಷೇತ್ರದ ಕಡೆ ಹರಿದು ನಂತರ ಪಂದಳಂಗೆ ಬರುತ್ತದೆ. ಒಟ್ಟು 128 ಕಿಲೋಮೀಟರ್ ಅಚ್ಚನ್ ಕೋವಿಲ್ ನದಿ ಹರಿಯುತ್ತದೆ. ಈ ದೇವಸ್ಥಾನದ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಲು ಸಖತ್ತಾಗಿದೆ. ದೇವಸ್ಥಾನಕ್ಕೆ ಅಂಟಿಕೊಂಡಂತೆ ಇದೆ. ಕೋವಿಲ್ ನದಿಯು ರಭಸವಾಗಿ ಹರಿಯುತ್ತದೆ. ಆದ್ದರಿಂದ ಸ್ನಾನ ಮಾಡುವವರು ಒಳಗೆ ಹೋದರೆ ಅಪಾಯ ಅಂತ ಹಗ್ಗ ಕಟ್ಟಿದ್ದಾರೆ. ಅಷ್ಟರ ಒಳಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಸುರಕ್ಷಿತವಾಗಿ ಭಕ್ತಾದಿಗಳು ಹೋಗಲಿ ಅಂತ. ನಾವು ಈಗ ಪಂದಳಂ ಕ್ಷೇತ್ರದ ಧರ್ಮಶಾಸ್ತ್ರ ಮಂದಿರದ ಆವರಣದಲ್ಲಿ ಇದ್ದೇವೆ. ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪುಟ್ಟ ಸ್ಟೇಜ್ ಹಾಕಿದ್ದಾರೆ. ನೋಡಿ, ಇದುವೇ ಸುಪ್ರಸಿದ್ಧ ಧರ್ಮಶಾಸ್ತ್ರ ಮಂದಿರ. ಇಂಚಿನಿಂದ ನಿರ್ಮಾಣವಾಗಿದ್ದರೂ ಎಷ್ಟು ಚೆನ್ನಾಗಿದೆ. ಇದುವೇ ನೋಡಿ ಮುಖ್ಯ ದ್ವಾರ. ಬಳಿಪಾಡು ಕೌಂಟರ್ ಅಂದರೆ ಹರಿಕೆ ತೀರಿಸುವ ಮುಡಿಪು ಚೀಟಿಯನ್ನು ಕೊಡುತ್ತಾರೆ ಇಲ್ಲಿ. ಇದು ಪ್ರಸಾದ ಕೌಂಟರ್. ನಾವು ಶ್ರೀ ಧರ್ಮಶಾಸ್ತ್ರ ದರ್ಶನ ಮಾಡಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಬರುತ್ತಿದ್ದೇವೆ. ಈ ದೇವಾಲಯದಲ್ಲಿ ಮೊಬೈಲ್ ಒಳಗೆ ಬಿಡುತ್ತಾರೆ, ಆದರೆ ಫೋಟೋಗ್ರಫಿಯನ್ನು ಕಡ್ಡಾಯವಾಗಿ ನಿಷಿದ್ಧ ಮಾಡಿದ್ದಾರೆ. ಇಲ್ಲಿ ಡಿಟ್ಟೋ ಶಬರಿಮಲೆಯ ಪ್ರಸಾದ ಸಿಗುತ್ತದೆ. ಅರವಣ ಪಾಯಸ 65 ರೂಪಾಯಿ ಮತ್ತು ಅಪ್ಪಂ 50 ರೂಪಾಯಿಗೆ ಸಿಗುತ್ತದೆ. ನೋಡಿ, ಇಲ್ಲಿ ಎಡಗಡೆ ಹೋದರೆ ತಿರುವಾಭರಣ ಕೊಠಡಿ ಇದೆ. ಬಲಗಡೆ ಹೋದರೆ ದೇವಸ್ಥಾನದ ದ್ವಾರ ಬಾಗಿಲು ಇದೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಂಸಿ ರೋಡ್ ಪಂದಳಂ ಟೌನ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಪಂದಳಂ ಪುಣ್ಯಕ್ಷೇತ್ರವಿದೆ. ವಳಿಯಾ ಕೊಯ್ಕಾಲ್ ಅಯ್ಯಪ್ಪನ್ ಟೆಂಪಲ್. ಒಳಗೆ ಬರುತ್ತಲೇ ಎಡಗಡೆ ಪಂದಳಂ ಅರಮನೆ ಇದೆ. ಬಲಗಡೆ ಧರ್ಮಶಾಸ್ತ್ರ ದೇವಸ್ಥಾನವೂ ಇದೆ. ನಾವು ಈಗ ಇತಿಹಾಸ ಪ್ರಸಿದ್ಧವಾದ ಪಂದಳಂ ಅರಮನೆಯನ್ನು ನೋಡುತ್ತಿದ್ದೇವೆ. ಅರಮನೆಯನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವುದಕ್ಕಿಂತ
ಇಲ್ಲಿಯವರೆಗೂ ಹೇಗೆ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನುವುದು ಮುಖ್ಯ. ಅಚ್ಚನ್ಕೋವಿಲ್ ನದಿಯ ತೀರದಲ್ಲಿ ನಿರ್ಮಾಣವಾದ ಅರಮನೆ ಇದು. ಅರಮನೆ ಅಂದರೆ ಕಲ್ಲಿನ ಕಟ್ಟಡ ಅಂತ ಅಂದುಕೊಳ್ಳಬೇಡಿ. ಅದು ಆ ಕಾಲದ ಆ ರಾಜರ ಅಭಿರುಚಿಗೆ ತಕ್ಕಂತೆ ನಿರ್ಮಾಣ ಮಾಡಿರುತ್ತಾರೆ. ಮೇಲ್ಮುಖವಾಗಿ ನೋಡಿದರೆ ಎಲ್ಲಾ ಅಂಚುಗಳಿಂದ ನಿರ್ಮಾಣವಾಗಿದೆ. ರಾಜಬೀದಿ ನೋಡಿ ಎಷ್ಟು ಚೆನ್ನಾಗಿದೆ. ಅರಮನೆಯ ಬಾಗಿಲು ನೋಡಿ ಮರದಲ್ಲೇ ಮಾಡಿದ್ದಾರೆ, ಎಷ್ಟು ದೊಡ್ಡದಾಗಿದೆ. ವಿನ್ಯಾಸ ಹೇಗೆ ಮಾಡಿದ್ದಾರೆ ನೋಡಿ. ಒಳಗೆ ಫುಲ್ ವುಡ್ ವರ್ಕ್ ಮಾಡಿಸಿದ್ದಾರೆ. ರೂಫ್ ಎಲ್ಲ ವುಡ್ ವರ್ಕ್ ನೋಡಿ. ಈ ಈಸಿ ಚೇರ್ ಇವತ್ತಿನವರೆಗೂ ಬಳಸುತ್ತಿದ್ದಾರೆ ಅಂದರೆ ಆಶ್ಚರ್ಯವಾಗುತ್ತದೆ. ಮೇಲೆ ನೋಡಿ ಮರದಲ್ಲೇ ಗ್ರಿಲ್ ವರ್ಕ್ ತರ ಮಾಡಿದ್ದಾರೆ. ಈಗ ನಾವು 2ನೇ ಫ್ಲೋರ್ ನಲ್ಲಿ ಇದ್ದೇವೆ. ಈ 2ನೇ ಫ್ಲೋರ್ ನಿಂದ ಬಾವಿಯಿಂದ ನೀರು ಸೇದುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ ಬಾವಿ ಎಷ್ಟು ಚೆನ್ನಾಗಿದೆ. ವಾವ್, ಮರದ ರಾಟೆ ಮಾಡಿದ್ದಾರೆ. ಅರಮನೆ ಒಳಗೆ ನೋಡೋಣ ಬನ್ನಿ. ಮೇಲೆಯಿಂದ ಬೆಳಕು ಕಾಣಿಸುತ್ತಿದೆ, ಹತ್ತಿರ ಹೋಗಿ ನೋಡೋಣ. ಸುಂದರವಾದ ವಿನ್ಯಾಸಗಳು. ಮೇಲೆ ಜಾಲರ ಹಾಕಿದ್ದಾರೆ ಕಸ ಬೀಳಬಾರದೆಂದು. ಬಹುಶಃ ನನ್ನ ಅನಿಸಿಕೆಗೆ ಆಗಿನ ಕಾಲದ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಇದು. ನೋಡಿ, ಬಿಸಿಲು ಮಳೆ ಗಾಳಿ ಎಲ್ಲ ಉಚಿತವಾಗಿ ಬರುತ್ತದೆ ಒಳಗಡೆಗೆ. ನೋಡಿ, ಅಲ್ಲಲ್ಲಿ ಮರದ ಕೋಣೆಗಳನ್ನು ಮಾಡಿದ್ದಾರೆ. ನೋಡಲು 2 ಕಣ್ಣು ಸಾಲದು. ಮರಗಳೆಲ್ಲ ಪಾಲಿಶ್. ನೋಡಿ, ನಾವೀಗ ರಾಜಬೀದಿಯ ಬಾಲ್ಕನಿಯಲ್ಲಿದ್ದೇವೆ. ಇಲ್ಲಿಂದ ನೋಡಿದರೆ ಡೆಡ್ ಎಂಡ್ ನಲ್ಲಿ ದೇವಸ್ಥಾನದ ತಿರುವಾಭರಣ ಕೊಠಡಿ ಸಿಗುತ್ತದೆ. ನೋಡಿ, ರಸ್ತೆ ಬದಿಯಲ್ಲಿ ದೊಡ್ಡ ದೊಡ್ಡ ಮರದ ಕಂಬಗಳು ನುಣುಪಾಗಿ ಇದೆ. ಜಗುಲಿ ಬೇರೆ ಮಾಡಿದ್ದಾರೆ ಎಲ್ಲ ಕುಳಿತುಕೊಳ್ಳಲು. ಪಾಂಡ್ಯರ ಕಾಲದ ವಾಸ್ತುಶಿಲ್ಪ ಈ ಅರಮನೆಯಲ್ಲಿ ರಾರಾಜಿಸುತ್ತಿದೆ ನೋಡಿ. ಆದರೆ ಕಲ್ಲುಗಳ ಮೇಲಲ್ಲ, ಎಲ್ಲ ಮರದ ಕೆತ್ತನೆಗಳು. ನೋಡುತ್ತಲಿದ್ದರೆ ನೋಡುತ್ತಲೇ ಇರೋಣ ಅನಿಸುತ್ತದೆ. ಸ್ನೇಹಿತರೆ, ನೀವು ಬಂದರೆ ಒಮ್ಮೆ ಭೇಟಿ ಕೊಡಿ. ಇತಿಹಾಸ ಪ್ರಸಿದ್ಧ ಸ್ಥಳ, ನೋಡಲು ಬಹಳ ಚೆನ್ನಾಗಿದೆ. ಸ್ನೇಹಿತರೆ, ಇದುವೇ ಅರಮನೆಯ ರಾಜಬೀದಿ. ಮಹಾರಾಜರುಗಳು ನಡೆದ ದಾರಿ ನೋಡಿ. ಇದು ಅರಮನೆ. ಇಲ್ಲೂ ಸಹ ಮೊಬೈಲ್ ಒಳಗೆ ಬಿಡುವುದಿಲ್ಲ. ಪಾಂಡ್ಯರು ಮತ್ತು ಕೇರಳೀಯರ ವಾಸ್ತುಶಿಲ್ಪದ ಮಿಶ್ರಣಗಳನ್ನು ಅರಮನೆಯ ಯಾವುದೇ ಮೂಲೆಯಲ್ಲೂ ವೀಕ್ಷಿಸಬಹುದು. ಮಣ್ಣು ಬಿದಿರು ಕಲ್ಲುಗಳಿಂದ ನಿರ್ಮಾಣವಾಗಿದೆ. ಇಂದಿಗೂ ರಾಜಮನೆತನದ ಸದಸ್ಯರು ಶಬರಿಮಲೆ ಯಾತ್ರೆಗೆ ಹೋದರೆ ಇರುಮುಡಿ ಕಟ್ಟಿಕೊಂಡು ಹೋಗುವಂತಿಲ್ಲ. ಹಾಗೆಯೇ ಅರಮನೆಯ ಯಾವುದೇ ಸದಸ್ಯರ ನಿಧನ ಆದರೂ ಶಬರಿಮಲೆ ದೇವಸ್ಥಾನವು 12 ದಿನ ಮುಚ್ಚಲಾಗುತ್ತದೆ. ಅಷ್ಟು ನಂಟಿದೆ. ನೋಡಿ, ಮುಂದೆ ಹೋಗಿ ಬಲಗಡೆ ತಿರುಗಿದರೆ ತಿರುವಾಭರಣ ಕೊಠಡಿ ಸಿಗುತ್ತದೆ. ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಈಗ ಪಂದಳಂ ರಾಜ್ಯದ ದೇವಸ್ಥಾನದ ಬದಿಯಲ್ಲಿ ಹರಿಯುವ ಅಚ್ಚನ್ಕೋವಿಲ್ ನದಿಗೆ ಅಡ್ಡಲಾಗಿ ಕಟ್ಟಿದ ತೂಗು ಸೇತುವೆ ಮೇಲೆ ಇದ್ದೇವೆ. ನದಿಯ ಆ ಕಡೆ ಬದಿಯಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಮತ್ತು ಮಹಾದೇವನ ದೇವಸ್ಥಾನವನ್ನು ಶ್ರೀ ರಾಜರಾಜಶೇಖರನು ಮತ್ತು ರಾಣಿಯು ಕಟ್ಟಿಸಿ ನಿತ್ಯ ಪೂಜೆ ಸಲ್ಲಿಸುತ್ತಿದ್ದರು. ತನಗೆ ಸಂತಾನವಿಲ್ಲ ಎಂಬ ಕಾರಣಕ್ಕೆ ಮಕ್ಕಳಾಗಲಿ ಎಂದು ರಾಜ ಮತ್ತು ರಾಣಿ ಇಬ್ಬರೂ ಪ್ರಾರ್ಥಿಸುತ್ತಿದ್ದರು. ಆದ ಕಾರಣ ಮಣಿಕಂಠ ಸಿಕ್ಕಿದ.
ಮತ್ತು ಒಂದು ಗಂಡು ಮಗುವಿಗೆ ಜನ್ಮವಿತ್ತಿದ್ದರು ಎಂದು ಐತಿಹ್ಯವಿದೆ. ಇಷ್ಟು ದೊಡ್ಡ ದೇವಸ್ಥಾನವನ್ನು ಸಹ ಹೆಂಚಿನಿಂದಲೇ ಕಟ್ಟಿದ್ದಾರೆ ನೋಡಿ, ನೋಡಲು ಎಷ್ಟು ಸುಂದರವಾಗಿದೆ. ನದಿಯ ದಂಡೆಯಲ್ಲಿ ಮಹಾದೇವನ ದೇವಸ್ಥಾನ ರಮ್ಯವಾಗಿದೆ. ಇಲ್ಲಿ ನೋಡಿ ರಾಜರಾಜಶೇಖರ ಮಂಟಪ ಇದೆ. ಅಂದರೆ ಈ ಮಂಟಪಕ್ಕೆ ರಾಜರಾಜಶೇಖರನ ಹೆಸರನ್ನಿಟ್ಟಿದ್ದಾರೆ. ಆಗಿನ ಕಾಲದ ಓಲೆಗರಿಗಳು ಆಗ ಬಳಸಿದ ಕೆಲವು ವಸ್ತುಗಳನ್ನು ಸಂಗ್ರಹ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಹೋಗಲು ಎಂಟ್ರಿ ಫ್ರೀ ಇರುತ್ತದೆ ಮತ್ತು ಈ ಅರಮನೆಯಲ್ಲಿ ಇರುವ ಹಿರಿಯ ಸದಸ್ಯರ ಬಳಿ ದಕ್ಷಿಣೆ ಕೊಟ್ಟು ಆಶೀರ್ವಾದ ಪಡೆದು ಹೋಗುವ ಪದ್ಧತಿ ಇಲ್ಲಿಯವರೆಗೂ ನಡೆದು ಬಂದಿದೆ. ಕ್ಷಮಿಸಿ, ಇಲ್ಲಿ ತಿರುವಾಭರಣ ಇರುವ ಅಂತ ಕೊಠಡಿಗೆ ಮೊಬೈಲ್ ಅನ್ನು ಬಿಡುವುದಿಲ್ಲ ಎಂದು ನಿಷಿದ್ಧ ಮಾಡಿದ್ದಾರೆ. ಆದ್ದರಿಂದ ತಿರುವಾಭರಣ ತೋರಿಸಲು ಸಾಧ್ಯವಾಗಲಿಲ್ಲ. ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ವಿಡಿಯೋ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಧನ್ಯವಾದಗಳು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.